ನಾನು ಹೋಟೆಲ್ ಕೂತಿರ್ತೀನಿ, ಮುತ್ತು ಕತೆ ಅಲ್ಲೆಲ್ಲ ನಡೀತಿದೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಅವ್ರನ್ನ ನೋಡಕ್ಕಾಗಲ್ಲ. ಅದ್ರ ಮಧ್ಯೆ ಹಿಂಗ್ ಇರತ್ತಲ್ಲ, ಹಿಂಗ್ ಹೋಗಿ ನೋಡ್ತಾ ಇರ್ಬೇಕು. ಮಾಸ್ತಿನ ಏನಕ್ಕೆ ಕರ್ಕೊಂಡ್ ಬಂದ್ವಿ ಅಂತಂದ್ರೆ ಮಾಸ್ತಿಲ್ ಒಂದು ಸಣ್ಣ ಕ್ವರ್ಕಿನೆಸ್ ಇದೆ, ಅದು ಆಡ್ ಆಗ್ಬೇಕಾಗಿತ್ತು ಸಿನಿಮಾಗೆ. ಹಳೆ ಹುಡುಗಿರ್ ಗಂಡಂದ್ರಲ್ಲ ಯಾಕೆ ಐಮಿಡ್ರಿ ಹೇಳ್ತಾರೆ ಅಂತ ಅದು ಇರ್ಲಿಲ್ಲ ಅಲ್ಲಿ. ಜಯಣ್ಣ ಅವರು ಯಾರಿಗೋ ಬೈತಾ ಇದ್ದಿದ್ದು ಕೇಳಿಸ್ಕೊಂಡ್ಬಿಟ್ಟಿದ್ದೆ ನಾನು. ಅವ್ನು ಯಾರೋ ಒಳ್ಳೆ ಐಮಿಡ್ರಿ ಆಡ್ದಂಗ್ ಆಡ್ತಾನಪ್ಪ ಜೆ ಅಂತ, ಅದ್ ನನ್ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತ ಪದ. ನಾನು ಆದಿತ್ಯ ಅವ್ರದ್ದು ವಿದೆಗಾರಿಕೆ ನೋಡಿದ್ದೆ, ಅವ್ರಲ್ಲಿ ಅದೊಂದೇನೋ ಒಂದು ಚಾರ್ಮ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬೇಕು ಅಂತ. ಕೊನೆಯಲ್ಲಿ ಬಂದ್ಬಿಟ್ಟು ಅವ್ರ ಬಟ್ಟೆ ಬಿಟ್ಬಿಟ್ಟು ನಾನು ನಿಮ್ಗೇನೋ ತೋರಿಸ್ಬೇಕು ಸರ್ ಅಂತ ಬರ್ತಾರಲ್ಲ, ಅದೆಲ್ಲ ಮಜಾ ಇತ್ತದು. ನಿಮ್ಗೆ ಚಾಲೆಂಜ್ ಕಟ್ತೀನಿ, ಒಂದೇ ಒಂದು ಪೇಡ್ ರಿವ್ಯೂ ಅಥವಾ ಒಂದೇ ಒಂದು ಪೇಡ್ ಆಡಿಯನ್ಸ್ ನಾನು ಥಿಯೇಟರ್ ಕರ್ಸಿದೀನಿ ಅಂತ ಆದ್ರೆ ಅದು ಆರ್ಗನೈಸ್ಡ್ ಆಗೋದು. ಆರ್ಗ್ಯಾನಿಕ್ ಆಗಿ ಇರೋದಕ್ಕೇನೆ ಜನ ಇವತ್ತು ಥಿಯೇಟರ್ ಅಲ್ಲ ಹಾಡು ಬಂದ್ರೆ ಸ್ಕ್ರೀನ್ ಮುಂದೆ ಕುಣಿತಾ ಇದ್ದಾರೆ. ಇವತ್ತು ಯೂಟ್ಯೂಬ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಇದೆ ಅನ್ನೋ ಕಾರಣಕ್ಕೆ ಒಬ್ಬ ಪ್ರೇಕ್ಷಕನಾಗಿ ಮುಗ್ಧತೆಯನ್ನು ಕಳ್ಕೊಂಡು ನಾನೊಬ್ಬ ವಿಮರ್ಶಕ ಅನ್ನೋ ಒಂದು ನನ್ನನ್ನ ಬೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನಿಸ್ತಾರೆ. ಇದೇ ನಮ್ಮವರು ಬೇರೆ ಭಾಷೆ ಸಿನಿಮಾಗಳನ್ನ ಪ್ರೇಕ್ಷಕರಾಗಿ ನೋಡ್ತಾರೆ, ಮುಗ್ಧರಾಗಿ ನೋಡ್ತಾರೆ. ದ ಮೊಮೆಂಟ್ ನಮ್ಮ ಸಿನಿಮಾ ಅಂತ ಬರ್ತಿದ್ದಂಗೆನೆ ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡೆ ಕುತ್ಕೊಂಡ್ ಹೋಗ್ಬಿಡ್ತಾರೆ. ನಾನು ಬರೈತೀನಿ ನೋಡಿವಾಗ ಅವ್ನ ಅಜ್ಜಿ ಅವ್ನು ಯಾವ ನನ್ನ ಬೀಟ್ ಮಾಡಕ್ ಸಾಧ್ಯನೇ ಇಲ್ಲ, ನನ್ನ ಬುದ್ಧಿವಂತಿಕೆ ಅಂತ. ತುಂಬಾ ನನಗೆ ನೆನಪಾಗಿದ್ದೇನು ಗೊತ್ತಾ, ನಾವು ನಮ್ಮ ತಾಯಿ ಜೊತೆ ನಮ್ಮ ತಂದೆ ಎಲ್ಲ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಕರ್ಕೊಂಡು ಹೋಗೋರು ನಮ್ಮ ಸಿನಿಮಾಗೆ. ಕುಣಿತಾ ಇದ್ವಿ ಅಣ್ಣವ್ರದ್ದು ಜನರಿಂದ ನಾನು ಮೇಲೆ ಬಂದೇನು ಶಬ್ದವೇದಿಯಲ್ಲಿ ಬಂದ ತಕ್ಷಣ ಡ್ಯಾನ್ಸ್ ಮಾಡಿದ್ದೀನಿ ನನ್ನ ಥಿಯೇಟ್ರಲ್ಲಿ. ಟೇಸ್ಟ್ ಆಫ್ ಮ್ಯೂಸಿಕ್ ಒಬ್ಬೊಬ್ಬ ಡೈರೆಕ್ಟರ್ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ರೋಹಿತ್ ಟೇಸ್ಟು ಚರಣ್ಗೆ ಬಂತು, ಅದು ಬ್ಯಾಂಗಲ್ ಬಂಗಾರಿ ಆಯಿತು ಅಥವಾ ಕಮಾರ್ಮ. ಸೊ ಈ ರೀತಿಯಾಗಿ ಕೆಲಸದ ವಿಚಾರದಲ್ಲಿ ನಾನು ಈ ಸಿನಿಮಾದಲ್ಲಿ ಸುಮಾರು ನೋಡಿದೆ, ಇಲ್ಲೆಲ್ಲೋ ಶಾರ್ಟ್ ಇಟ್ಟಿರ್ತೀರ ಹೇಳ್ತಿರ್ತಾರೆ ಅಂದರೆ ಅಷ್ಟು. ಮತ್ತು ಆ್ಯಂಗಲ್ಗಳು ಮಾತ್ರ ಎಕ್ಸ್ಟ್ರಾಡಿನರಿ. ಹೇಗೆ ವರ್ಕ್ ಆಯಿತು ಓವರಾಲ್ ಈ ಟೀಮ್? ನಾವು ಸತ್ಯ ಹೆಗ್ಡೆ ಅವ್ರ ಜೊತೆ ಫಸ್ಟ್ ಮಾತಾಡಿದಾಗ ನನ್ನ ತಲೆಯಲ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೇನು ಅಂತಂದರೆ, ಸರ್ ಯಾವುದೂ ಸಿನಿಮ್ಯಾಟಿಕ್ ಶಾರ್ಟ್ಸ್ ಬೇಡ ನನಗೆ, ಸಿನಿಮಾ ಶಾರ್ಟ್ಸ್ ಬೇಡ ನನಗೆ, ಬ್ಯೂಟಿಫುಲ್ಲಾಗಿ ಕಾಣಿಸೋದು, ಕಲರ್ ಕಾಣಿಸೋದು, ಇದು ಯಾವುದೂ ಬೇಡ ಸರ್. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ 3 ಟಿಂಟ್ ಇಟ್ಟಿದ್ದೀವಿ ಸಿನಿಮಾ ಅಲ್ಲಿ. ಅವನು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಒಂದು ಟಿಂಟ್ ಇದೆ ಸಿನಿಮಾ ಅಲ್ಲಿ, ಬೆಂಗಳೂರಿಗೆ ಬಂದು ಅವನು ಕೊನೆವರೆಗೂ ಒಂದೇ ಟಿಂಟಲ್ಲಿ ಹೋಗ್ತಾ ಇರುತ್ತೆ. ನೀವು ಅದ್ರಲ್ಲಿ ಕಲರ್ಸೇ ಕಾಣಿಸಲ್ಲ, ಯಾಕಂದ್ರೆ ಅವ್ನು ಬದುಕಲ್ಲ, ಅವಾಗ ಕಲರ್ ಇಲ್ಲ ಅನ್ನೋದನ್ನು ತೋರಿಸ್ಬೇಕಿತ್ತು ನಾವು. ವೆರಿ ಮಿನಿಮಲ್ ಕಲರ್ಸ್ ಅದರಲ್ಲಿ. ಆಮೇಲೆ ಬ್ಲೂ ಯೂಸ್ ಮಾಡಿಲ್ಲ ಜಾಸ್ತಿ ನಾವು, ಯಾಕಂದ್ರೆ ಬ್ಲೂ ಇಸ್ ಅ ರೊಮ್ಯಾಂಟಿಕ್ ಕಲರ್. ಬ್ಲೂ ಕಾಣಿಸಿದ ತಕ್ಷಣ ನಮಗೆ ಹೃದಯ ಒಂಥರ ಮೆಲ್ಟ್ ಆಗತ್ತಲ್ಲ, ಆ ಥರ ಆಗೋಗುತ್ತೆ. ಬ್ಲೂ ಯೂಸ್ ಮಾಡಿಲ್ಲ. ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ನು ಯಾವಾಗ ಜೈಲಿಂದ ಆಚೆ ಬರೋ ಟೈಮಿಂದ ನಾರ್ಮಲ್ ಆಗೋಗುತ್ತೆ ಕಲರ್. ಎಲ್ಲ ಸಿನಿಮಾ ಟಿಂಟ್ ಆದಂಗೆ ಆಗುತ್ತೆ. ಸೊ ದಟ್ ವಾಸ್ ಎ ಪ್ರಾಪರ್, ಅಂದರೆ ಇದನ್ನ ನಾವು ಮಾತಾಡ್ಕೊಂಡು ಮಾಡಿರೋದು. ಆ್ಯಂಡ್ ಸತ್ಯ ಹೆಗ್ಡೆ ಅವರು ವೆರಿ ಕ್ಲಿಯರ್ ಆಗಿದ್ರು, ನಾನು ಅವ್ರಿಗೆ ಐ ಲೆವೆಲಲ್ಲಿ ಸಿನಿಮಾ ಮಾಡ್ಬೇಕು ಸರ್, ನಾವು ಜನ ಹೆಂಗೆ ನೋಡ್ತಿದ್ದಾರೋ ಹಂಗೆ ಕಾಣಿಸ್ತಿರ್ಬೇಕು. ಈಗ ನೀವು ಹೇಳಿದ್ರಿ ಇಲ್ಲೆಲ್ಲೋ ಇಟ್ಟಿದ್ವಿ ಅಂತ. ಈಗ ನಾನು ಹೋಟ್ಲಲ್ಲಿ ಕೂತಿರ್ತೀನಿ, ಮುತ್ತು ಕತೆ ಅಲ್ಲೆಲ್ಲ ನಡೀತಿದೆ ಅಂತಂದ್ರೆ ನಾನು ಡೈರೆಕ್ಟಾಗಿ ಅವ್ರನ್ನ ನೋಡೋಕ್ಕಾಗಲ್ಲ. ಏನೋ ಅದ್ರ ಮಧ್ಯೆ ಹಿಂಗೆ ಇರತ್ತಲ್ಲ, ಹಿಂಗೆ ಹೋಗಿ ನೋಡ್ತಾ ಇರಬೇಕು. ನನ್ನ ಕ್ಯಾಮ್ರಾನು ಹಾಗೆ ನೋಡ್ಬೇಕಿತ್ತು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ನು ಮೃಗ ಆಗೋವರೆಗೂ ಫಸ್ಟ್ ಹಾಫ್ವರೆಗೂ ಫೋರ್ಗ್ರೌಂಡಲ್ಲಿ ಏನೋ ಒಂದು ನಡೀತಾನೆ ಇರೋದು. ದ ಮೊಮೆಂಟ್ ಅವ್ನು ಮೃಗ ಆದ ತಕ್ಷಣ ಡೈರೆಕ್ಟ್ ಒಳಗೊಟ್ಟೋಗಿರ್ತೀವಿ ನಾವು ಕ್ಯಾಮ್ರಾ ಆ್ಯಂಗಲ್ಗಳನ್ನು ಸೀದಾ ಒಳಗೆ ತೊಗೊಂಡೋಗಿಟ್ಟಿದ್ವಿ. ಸೊ ಇಟ್ ಫೀಲ್ಸ್ ಮೋರ್ ನಿಯರ್. ಅವನು ಆ್ಯಕ್ಚುಲಿ ಜನಗಳಿಂದ ದೂರ ಆಗ್ತಾ ಹೋಗ್ತಾಯಿದ್ದಾನೆ ಅವಾಗ. ಮುತ್ತು ಅನ್ನೋನು ಅಷ್ಟೊತ್ತು ಹತ್ರ ಇದ್ದವನು ದೂರ ಬಟ್ ನನ್ನ ಕ್ಯಾಮ್ರಾ ಹತ್ರ ಹೋಗಿದ್ದೀವಿ, ಬಿಕಾಸ್ ನಿನ್ನ ಒಳಗೇನಿದೆ ಅಂತ ನಾನು ತೋರಿಸ್ಬೇಕಿದೆ ಅನ್ನೋದಕ್ಕೋಸ್ಕರನೇ. ಆಮೇಲೆ ಕ್ಲೋಸಪ್ಸ್ ಜಾಸ್ತಿ ಇಟ್ಟಿದ್ದೀವಿ ಅಲ್ಲಿ. ಸೊ ಅಂದರೆ ಈ ಥರದ್ದು ಏನೇನೇನೋ ಯೋಚನೆಗಳಿತ್ತಲ್ಲಿ ನಾವು ಮಾಡಬೇಕಾದ್ರೆ. ಡೈಲಾಗ್ಸು ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ನಾವು ಫಸ್ಟ್ ಬೈಬಲ್ ಅಂತ ಏನು ರೆಡಿ ಮಾಡ್ತೀವೋ ಅದರಲ್ಲಿ ಒಂದು 60-65% ನಮ್ಗೊಂದು ಇದು ಮಾತಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ಬಿಟ್ಟಿತ್ತು. ಅವ್ನು ಮಚ್ಚರನ್ನು ಬೈಯೋದಾಗಲಿ, ಆಮೇಲೆ ಕೊನೆಯಲ್ಲಿ ಮಸ್ತಾನ್ ಮಹಾಭಾರತದ ಬಗ್ಗೆ ಮಾತಾಡೋದಾಗಲಿ, ಇವೆಲ್ಲ ವಿ ವಾಂಟೆಡ್ ದಿಸ್ ಟು ಹ್ಯಾಪನ್. ನಮ್ಮ ಮಾಸ್ತಿನ ಏನಕ್ಕೆ ಕರ್ಕೊಂಬಂದ್ವಿ ಅಂತಂದರೆ ಮಾಸ್ತಿಲ್ ಒಂದು ಸಣ್ಣ ಕ್ವರ್ಕಿನೆಸ್ ಇದೆ, ಅದು ಆ್ಯಡ್ ಆಗಬೇಕಾಗಿತ್ತು ಸಿನಿಮಾಗೆ. ಸೊ ಇವಾಗ ನಾನು ವಿಕ್ರಮ್ ಅವ್ರು ಕೂತ್ಕೊಂಡ್ಬಿಟ್ಟು ಒಂದಿಷ್ಟು ಇದಿದ್ದು ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಿಂಗೆ ಆಗತ್ತೆ ಅನ್ನೋದಿತ್ತಲ್ಲ, ಮಾಸ್ತಿ ಆ್ಯಡ್ ಮಾಡಿದ್ರು. ನಾವು ಆನ್ ಗ್ರೌಂಡ್ ಹೋದ್ಮೇಲೆ ಆರ್ಟಿಸ್ಟ್ಗಳು ಫಾರ್ ಎಕ್ಸಾಂಪಲ್ ಪೂರ್ಣ ಈ ಲೈನ್ ಹಿಂಗೆ ಹೇಳ್ಬೇಕು, ಪೂರ್ಣ ಇದನ್ನ ಹೆಂಗಾದರೂ ಹೇಳಿ ನೀವು ಅಂತ ಹೇಳ್ತಾ ಇದ್ದೆ. ಅವ್ನು ಅದನ್ನು ಇನ್ನೇನೋ ಮಾಡ್ಬಿಟ್ಟು ತೊಗೊಂಬಂದ್ಬಿಟ್ರು ಅವರು. ಆ್ಯಂಡ್ ಅದನ್ನ ಅಲ್ಲೊಂದು ವರ್ಕ್ ಮಾಡ್ಬಿಟ್ಟು ಟಕಾರ ಅಂತ ಎಷ್ಟೋ ಸೀನ್ಸಲ್ಲಿ ಆನ್ ಗ್ರೌಂಡ್ ಡೈಲಾಗ್ಸ್. ಈಗ ಫಾರ್ ಎಕ್ಸಾಂಪಲ್ ಹೈಮಿಂಡ್ರಿ ಡೈಲಾಗ್, ಹಳೆ ಹುಡುಗಿರ್ ಗಂಡಂದ್ರಲ್ಲ ಯಾಕೆ ಹೈಮಿಂಡ್ರಿ ಹೇಳ್ತಾರೆ ಅಂತ, ಅದು ಇರಲಿಲ್ಲ ಅಲ್ಲಿ. ಜಯಣ್ಣ ಅವರು ಯಾರಿಗೋ ಬೈತಾ ಇದ್ದಿದ್ದು ಕೇಳಿಸ್ಕೊಂಡ್ಬಿಟ್ಟಿದ್ದೆ ನಾನು. ಅವ್ನು ಯಾರೋ ಒಳ್ಳೆ ಐಮಿಡ್ರಿ ಆಡ್ದಂಗೆ ಆಡ್ತಾನಪ್ಪ ಜೆ ಅಂತ, ಅದ್ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತ ಪದ. ಅಲ್ಲಿ ಆಚೆ ಬರ್ತಿದ್ದಂಗೆ ಇದನ್ನೊಂದು ಹೇಳಿ ನೋಡೋಣ ಯುವ ಅವರು. ಸಾರ್ ಅಂದ್ರು, ನೀವು ಹೇಳಿ ಆಮೇಲೆ ಮಿಕ್ಕಿದ್ ಅಂತ. ಅದಕ್ಕೆ ಆ್ಯಕ್ಚುಲಿ ವಿಸಿಲ್ ಬೀಳ್ತದೆ. ಸೊ ಅಂದರೆ ಈ ಥರದ್ದು ಎಷ್ಟೋ ಎಲಿಮೆಂಟ್ಸು, ಈ ಫಿಲಾಸಫಿಕಲ್ ಲೈನ್ಸ್ ಕೆಲವು ಇವೆಲ್ಲನೂ ಪ್ರೀ ಪ್ಲ್ಯಾಂಡ್ ಆಗಿ ಇಟ್ಕೊಂಡು ಹೋಗಿದ್ದು. ಟೀಮ್ ಸೂಪರಾಗಿ ವರ್ಕ್ ಮಾಡಿದ್ರು. ಅಂದರೆ ಅದು ಹೆಂಗೋ ಸಿಂಕಲ್ಲಿ ಇರುತ್ತೆ ಅಂತಂದ್ವಲ್ಲ, ಸತ್ಯ ಹೆಗ್ಡೆ ಅವರು ಹುಡುಗ ಆಗ್ಬಿಟ್ಟಿದ್ರು ಲಿಟ್ರಲಿ. ಯಾಕಂದರೆ 2 ಕ್ಯಾಮ್ರಾ ಮ್ಯಾನೇಜ್ ಮಾಡ್ತಾ ಇದ್ರು ಅವರು. 2 ಕ್ಯಾಮ್ರಾನು ಹುಚ್ಚುಚ್ಚಾಗಿ ಶೂಟ್ ಮಾಡಿಬಿಟ್ಟಿದ್ದೀನಿ. ಇಟ್ ವಾಸ್ ನಾಟ್ ಈಸಿ, ಯಾಕಂದರೆ ನಾವು ಎಲ್ಲಿ ಕ್ಯಾಮ್ರಾ ಇಡ್ತಾ ಇದ್ವಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆ ಸತ್ಯ ಹೆಗ್ಡೆ ಅವ್ರನ್ನ ಎಷ್ಟು ಓಡಾಡಿಸ್ಬಿಟ್ಟಿದ್ದೀವಿ, ಅವ್ರ ಕೈಯಲ್ಲಿ ಎಷ್ಟು ಬೈಸ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಆಗಲ್ಲ ಗುರು ಇದು ಮಾಡೋಕ್ಕೆ ಅಂದ್ರೆ, ಇಲ್ಲ ಸರ್ ಇದೊಂದು ಮಾಡ್ಬಿಡೋಣ ಹೆಂಗೋ ಅನ್ನೋದು.
ಸೊ ಆ ಥರ ಇತ್ತು. ಆ್ಯಂಡ್ ಆದಿತ್ಯ ಅವರು ಒಂದು ಆ ಸ್ಪೆಷಲ್ ಅಪಿಯರೆನ್ಸು ಅಲ್ಲೂ ಮತ್ತೆ ಅವ್ರ ಎಂಟ್ರಿಗೆ ಶೆಳ್ಳೆ ಹೊಡೆಯೋಕೆ ಶುರು ಮಾಡ್ತಾರೆ. ಅಂದರೆ ಇದು ಐಡಿಯಾ ಇತ್ತಾ ಅವ್ರನ್ನೇ ತರಬೇಕು ಅಂತ? ಬೇರೆ ಯಾರೂ ನಮ್ಗೆ ಐಡಿಯಾನೇ ಇರಲಿಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್. ಒಬ್ಬ ಪೊಲೀಸ್ ಅದು ಡೆಡ್ಲಿ ಆಫೀಸರ್ನ ಕರ್ಕೊಂಬನ್ನಿ ಅಂತಾರಲ್ಲ. ಸೊ ಅಂದರೆ ಬೇರೆ ಯಾರನ್ನೂ ನಮ್ಗೆ ವಿ ಡಿಡ್ ನಾಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್. ನಮಗೆ ಆದಿತ್ಯ ಅವ್ರು ಬಂದರೆ ಏನೇನು ಆಗತ್ತೆ ಅಂದರೆ, ನಾನು ಆದಿತ್ಯ ಅವ್ರದ್ದು ಎದೆಗಾರಿಕೆ ನೋಡಿದ್ದೆ. ಸೊ ಅವರಲ್ಲಿ ಅದೊಂದು ಏನೋ ಒಂದು ಚಾರ್ಮ್ ಇದೆಯಲ್ಲ, ಅದನ್ನು ಯೂಸ್ ಮಾಡಬೇಕು ಅಂತಿತ್ತು. ಬಟ್ ಅದಕ್ಕೊಂದು ಕಂಪ್ಲೀಟ್ ಸ್ವರೂಪ ಕೊಟ್ಟರು ಗೊತ್ತಾ, ಈ ರೀತಿ ಏನೋ ಒಂದು ಆಗಬೇಕು ಅನ್ನೋದು, ಅದು ಆದಿತ್ಯ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ಅಂದರೆ ಹಿ ಹ್ಯಾಡ್ ದಟ್ ಇನ್ ಹಿಮ್. ಕೊನೆಯಲ್ಲಿ ಬಂದ್ಬಿಟ್ಟು ಅವ್ರು ಬಟ್ಟೆ ಬಿಟ್ಬಿಟ್ಟು ನಾನು ನಿಮ್ಗೇನೋ ತೋರಿಸ್ಬೇಕು ಸರ್ ಅಂತ ಬರ್ತಾರಲ್ಲ, ಅದೆಲ್ಲ ಮಜಾ ಇತ್ತದು ಅವ್ರ ಜೊತೆ ವರ್ಕ್ ಮಾಡೋವಾಗ. ಸೊ ವೆರಿ ಫ್ರೆಶ್. ಇಷ್ಟು ದಿನ ಬರೀ ರೌಡಿಗಳಾಗಿ ಇದಾಗಿ ಕಾಣಿಸ್ಕೊತಿದ್ದವ್ರು ಸಡನ್ನಾಗಿ ಕಾಪಾಗಿ ಬಂದರೆ ಇಟ್ ಲುಕ್ಸ್ ಫ್ರೆಶ್. ಆ್ಯಂಡ್ ಈ ಸಿನಿಮಾದಲ್ಲಿ ನನಗನ್ಸಿದ್ದು ಒಂದು ಮೆಟಾಫರ್, ಅದು ನೀವು ತುಂಬ ಚಿಕ್ಕ ಪದದಲ್ಲಿ ತುಂಬ ದೊಡ್ಡ ಅರ್ಥಗಳ ಹೇಳಿರುವಂಥ ಫಿಲಾಸಫಿ ಅವ್ರದ್ದು ಎಲ್ಲ, ಬಟ್ ರಿಯಾಲಿಟಿ ಮಾತಾಡಿದ್ದೀರಾ ಅನ್ನಿಸ್ತು ನನಗೆ. ಅಂದರೆ ವ್ಯವಸ್ಥೆ ಬಗ್ಗೆ ರಿಯಾಲಿಟಿ ಮಾತಾಡಿದ್ದೀರಾ, ಅಥವಾ ಒಂದು ಡೈಲಾಗ್ ಎಸ್ಪೆಷಲಿ ಅವ್ರು ಜೈಲಿಂದ ಬರ್ಬೇಕಾರೆ ಆಚೆ ಬರ್ಬೇಕಾರೆ ಹೇಳ್ತೀರಾ ಆರ್ಗನೈಸ್ಡ್ ಅಲ್ಲ ಆರ್ಗ್ಯಾನಿಕ್ ಅಂತ. ಅಂದರೆ ಹೆಂಗೆ ತಾಗಬಿಡ್ತು ಅಂದರೆ, ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಅದು ಆಗ್ತಾಯಿದೆ. ಅದನ್ನು ನಾನು ಪ್ರತಿ ಸಲ ಅಪೋಸ್ ಮಾಡ್ತಾ ಇದ್ದೀನಿ, ಅದು ಆಗಬಾರ್ದು ಅಂತ. ಅದು ಹೇಳ್ದಾಗ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ, ಸೂಪರ್ ಇದು ಅಂತ ಅನಿಸ್ಬಿಡ್ತು ನನಗೆ. ನಾನೇ ಶಿಳ್ಳೆ ಹೊಡೆದ್ಬಿಟ್ಟಿದ್ದೀನಿ. ನನಗೆ ಅಂದರೆ ಈ ಎಸ್ಪೆಷಲಿ ವ್ಯವಸ್ಥೆ ಬಗ್ಗೆ ಮಾತಾಡೋದು, ಅದೇ ಆರ್ಗನೈಸ್ ಎಲ್ಲ ಆರ್ಗ್ಯಾನಿಕ್ ಇವೆಲ್ಲ ನಾವು ವಿ ವಾಂಟೆಡ್ ಟು ಪ್ಲೇಸ್ ಇಟ್ ಬಿಕಾಸ್ ನಮ್ಗೆ ಯುವಾಗೆ ಒಂದು ಐಡೆಂಟಿಟಿ ಕೊಡಬೇಕಿತ್ತು. ಸೊ ಯುವ ಆ್ಯಸ್ ಅ ಹೀರೋ, ಆ್ಯಸ್ ಅ ಸ್ಟಾರ್ ನಮ್ಗೊಬ್ಬ ಐಡೆಂಟಿಟಿ ಇರಬೇಕಿತ್ತು ಆ್ಯಂಡ್ ವಿ ವಾಂಟೆಡ್ ಟು ಪ್ಲೇಸ್ ಇಟ್. ಬಟ್ ನಾವು ವ್ಯವಸ್ಥೆ ಬಗ್ಗೆ ಮಾತಾಡೋದು, ನಾವು ಈ ಇಡೀ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ವಿಕ್ರಮು ನಾವು ಡಿಸ್ಕಷನ್ ಟೈಮಿಂದಾನು ಇಟ್ಕೊಂಡಿದ್ದೇನು ಅಂತಂದರೆ, ಪೊಲಿಟಿಷಿಯನ್ಸು ಇವಾಗ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಎಷ್ಟು ಹೆಲ್ಪ್ಲೆಸ್ ಅಂತ ತೋರಿಸ್ಬೇಕಿತ್ತು. ಈಗ ಮುತ್ತು ಒಬ್ಬ ಕಾಮನ್ ಮ್ಯಾನ್ ಆಗಿ ಎಷ್ಟು ಹೆಲ್ಪ್ಲೆಸ್ ಅವ್ನಿಗೆ ಏನೂ ಗೊತ್ತಿಲ್ಲದಂಗೆ ಯಾವುದೋ ದಂಧೆಗೋಸ್ಕರ ಇವಂಗೆಲ್ಲ ನಡೆದೋಗತ್ತಲ್ಲಿ ಆ್ಯಕ್ಚುಲಿ ನಾವು ನೋಡಬೇಕು ಅಂತಂದರೆ. ಆ್ಯಂಡ್ ಕೊನೆಗೆ ಹೋಗಿ ಅವ್ನು ಹೊಡಿತಾನಲ್ಲ, ಆ ಪೊಲಿಟಿಷಿಯನ್ದು ಕೊನೆಯಲ್ಲಿ ಕೇಳ್ತಾನವನು, ಸರ್ ನಿಜವಾಗ್ಲೂ ಮಸ್ತಾನೆ ನೋಡಿಸಿದ್ದು ಕೊಕಾನೇನ ಅಂತ. ಯಾಕೆಂದರೆ ಅದ್ರ ಮೇಲೂ ಯಾರೋ ಇದ್ದಾರೆ, ದೆರ್ ಆರ್ ಕ್ಯಾಪಿಟಲಿಸ್ಟ್ಸ್. ಈ ಥರದ್ದು ಏನೇನೇನೋ ವಿಷಯಗಳಿದೆಯಲ್ಲ, ಅದನ್ನು ನಾವು ವಿ ಡಿಸ್ಕಸ್ಡ್. ಯಾರು ಇವ್ರ ಮೇಲೆ ಇರೋಕ್ಕೆ ಸಾಧ್ಯ, ಯಾರು ಹೊಡ್ಸಿರ್ಬೋದು ಇವ್ರನ್ನ, ಏನಕ್ಕಾಗಿ ನಡೆದಿರ್ಬೋದು. ಈಗ ಪೊಲಿಟಿಷಿಯನ್ಸ್ಗೂ ದುಡ್ಡು ಬರ್ತಾ ಇದೆ ಅಂದರೆ ಯಾರಿಂದ ಬರ್ತಾ ಇದೆ, ಅವರು ಇವ್ರಿಗಿಂತ ಕರಪ್ಟ್ ಅಲ್ವಾ. ಈ ಥರದ್ದು ಎಷ್ಟೋ ವಿಷಯಗಳನ್ನ ವಿ ವಾಂಟೆಡ್ ಟು ಸಮಿಟ್ ಅಪ್ ಇನ್ ಅ ವೆರಿ ಸಿಂಪಲ್ ವೇ. ಯಾಕೆಂದರೆ ನನಗೆ ಇದೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ನಾನು ಬೇರೆ ಏನೋ ಮಾತಾಡಬೇಕಾಗತ್ತೆ. ಸಿನಿಮ್ಯಾಟಿಕ್ಕಾಗಿ ನಾವೇನು ತೋರಿಸ್ಬೇಕೋ, ಆ ಯೂನಿವರ್ಸಲ್ಲಿ ಏನೇನು ವರ್ಲ್ಡಲ್ಲಿ ಏನೇನು ಮುತ್ತುವಿನ ಪ್ರಪಂಚದಲ್ಲಿ ಏನೇನು ತೋರಿಸ್ಬೇಕೋ ಅಷ್ಟು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಲೈನ್ಸು. ಇವಾಗ ಮುತ್ತು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಜನ ಸೇರಿಬಿಟ್ಟಿರ್ತಾರೆ. ಅವನು ಆರ್ಗನೈಸ್ ಮಾಡಿಲ್ಲ, ಕಾಸು ಕೊಟ್ಟು ಕರೆಸ್ದವ್ರಲ್ಲ ಅವರು, ಅವನು ಪ್ರೀತಿ ಗಳಿಸಿರೋದು. ಸೊ ಇವತ್ತು ಈ ನಮ್ಮ ಸಿನಿಮಾನೇ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ನೀವು ನಾನು ನಿಮ್ಗೆ ಚಾಲೆಂಜ್ ಕಟ್ತೀನಿ, ಒಂದೇ ಒಂದು ಪೇಡ್ ರಿವ್ಯೂ ಅಥವಾ ಒಂದೇ ಒಂದು ಪೇಡ್ ಆಡಿಯನ್ಸನ್ನ ನಾನು ಥಿಯೇಟ್ರಿಗೆ ಕರೆಸಿದ್ದೀನಿ ಅಂತಾದರೆ ಅದು ಆರ್ಗನೈಸ್ಡ್ ಆಗೋಗುತ್ತೆ. ಹೌದು, ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್. 25 ಮಿಲಿಯನ್ ಅದೇನೋ ನಂಬರ್ಸ್, ಯೂಟ್ಯೂಬ್ ನಂಬರ್ಸು, ನಾನು ಐ ಆಮ್ ನಾಟ್ ಬಾದರಿಂಗ್ ಅಬೌಟ್ ಇಟ್. ಬಟ್ ಅದು ಬಂದಿರೋದು ಆರ್ಗ್ಯಾನಿಕ್ಕು, ₹1 ಪೇ ಮಾಡಿಲ್ಲ ನಾವು ಯಾವುದಕ್ಕೂ. ಹೆಂಗೆ ಅದು ಗೊತ್ತಾಗತ್ತೆ ನಮ್ಗೆ ಆರ್ಗ್ಯಾನಿಕ್ಕು ಇಲ್ಲ ಆರ್ಗನೈಸ್ಡ್? ಆರ್ಗ್ಯಾನಿಕ್ ಆಗಿ ಇರೋದಕ್ಕೇ ಜನ ಇವತ್ತು ಥಿಯೇಟ್ರಲ್ಲ ಹಾಡು ಬಂದರೆ ಸ್ಕ್ರೀನ್ ಮುಂದೆ ಕುಣಿತಾ ಇದ್ದಾರೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಕುಣಿತಾ ಇದ್ದಾರೆ. ಇಫ್ ಇಟ್ ವಾಸ್ ಆರ್ಗನೈಸ್ಡ್ ಜನ ಬಾದರೆ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ. ಸೊ ಆ ವಿಷಯಗಳನ್ನ ಪ್ಲೇಸ್ ಮಾಡಬೇಕಿತ್ತು ನಮಗೆ. ಇವತ್ತಿನ ಕಾಲಮಾನದಲ್ಲಿ ಏನೇನು ನಡೀತಾ ಇದೆ, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ರಿವ್ಯೂಸ್ ಬಗ್ಗೆ ಅಭಿಪ್ರಾಯ ಅಂದರೆ ಕಮೆಂಟ್ಸು, ರಿವ್ಯೂಸ್ ಎರಡು ಥರ ಇದೆ. ಕೆಲವರು ಸಿನಿಮಾ ನೋಡ್ದೇ ಯಾರೋ ಒಬ್ಬರು ನೋಡಿರೋರು ಏನೋ ಮಾತಾಡಿದ್ದಾರೆ ಅನ್ನೋದನ್ನು ಇಟ್ಕೊಂಡು ಕಮೆಂಟ್ ಮಾಡೋವಂಥದ್ದು. ಮತ್ತು ಅಂದರೆ ನನಗೆ ಎಲ್ಲೋ ಒಂದು ಕಡೆ ನಾನು ಸಿನಿಮಾ ಜರ್ನಲಿಸ್ಟ್ ಆಗಿ ಇಷ್ಟು ವರ್ಷ ನಾನು ಸಿನಿಮಾಗಳು ನೋಡ್ಕೊಂಡು ಬಂತು, ನನಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ, ಕೆಲವೊಂದು ತುಂಬ ಒಳ್ಳೆ ಸಿನಿಮಾಗಳು ನಾವು ಸರಿ ಇಲ್ವಾಗರು ಹಂಗಾದ್ರೆ ಅಂತ ಅನಿಸ್ಬಿಡುತ್ತೆ. ಆ ಥರದ್ದೊಂದು ಪ್ರಶ್ನಾರ್ಥಕವಾಗಿ ಮಾಡೋ ಥರ ಮಾಡ್ತಾರೆ. ದೇ ಆರ್ ನಾಟ್ ಪ್ರೊಫೆಷನಲ್ಸ್ ಆ್ಯಕ್ಚುಲಿ. ಅವ್ರಿಗೆ ಸಿನಿಮಾ ಅಂದರೆ ಗೊತ್ತಿರಲ್ಲ, ಹಂಗಂತ ಕಾಮನ್ ಆಡಿಯೋನೂ ಅಲ್ಲ ಅವರು, ಇನ್ಫ್ಲೂಯೆನ್ಸ್ಡ್ ಆಗಿ ಮಾಡೋವಂಥ ವಿಷಯಗಳು ಇದು. ಸೊ ಈ ಅನುಭವಕ್ಕೆ ಬಂದಿರುತ್ತೆ ಈ ಸಿನಿಮಾ ವಿಚಾರಕ್ಕೆ ನಿಮಗೆ. ಒಂದು ಸುಮ್ಮನೆ ಇದಕ್ಕೂ ಮೆಟಾಫರಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಶಿವಮೊಗ್ಗಲ್ಲಿ ಮೀನಾಕ್ಷಿ ಭವನ ಅಂತ ಒಂದು ಹೋಟ್ಲು, ತುಂಬ ಪಾಪ್ಯುಲರ್ ಹೋಟ್ಲ್ ಅದು. ಸೊ ಅಲ್ಲೋಗಿ ದೋಸೆ ತಿಂತಾ ಇದ್ವಿ ನಾವು ಪ್ರಮೋಷನ್ಸ್ಗೆ ಹೋದಾಗ. ಅಲ್ಲೊಬ್ಬರು ಸಿಕ್ಕಿದ್ರು. ಬೆಂಗಳೂರಲ್ಲಿ ಯಾವ್ಯಾವ್ದು ಈ ಥರ ದೋಸೆ ಸಿಗುತ್ತೆ ಅಂತ ಮಾತಾಡಿದ್ರೆ ವಿದ್ಯಾರ್ಥಿ ಭವನ್ ಅಂತ ಹೇಳಿದ್ವಿ. ಅವರು ಇಲ್ಲ ಬಿಡಿ, ವಿದ್ಯಾರ್ಥಿ ಭವನ್ ಈಗೀಗ ಇತ್ತೀಚೆಗೆ ದೋಸೆ ಸರಿ ಇಲ್ಲ, ಮುಂಚೆ ಇದ್ದಂಗೆ ಇಲ್ಲ ಅಂತ ಅಂದರು. ನೀವು ಕೇಳಿರೋ ಮೋಸ್ಟ್ ಪಾಪ್ಯುಲರ್ ಒಪಿನಿಯನ್ ಅದು, ಕರೆಕ್ಟಾ? ವಿದ್ಯಾರ್ಥಿ ಭವನದ ಮುಂಚೆ ಇದ್ದಂಗೆ ಇವಾಗ ದೋಸೆ ಇಲ್ಲ ಅಂತ. ಶನಿವಾರ ಭಾನುವಾರ ವಿದ್ಯಾರ್ಥಿ ಭವನಕ್ಕೆ ಹೋದರೆ 1 ಅವರ್ಗಿಂತ ಮುಂಚೆ ನೀವು ಒಳಗಡೆ ಟೇಬಲ್ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಜನ ದಡ್ರ ಸರ್ ಆ ದೋಸೆ ತಿನ್ನೋಕ್ಕೆ. ಬೇರೆ ಊರಿಂದ ಪ್ರತಿ ವಾರ ಬಂದ್ಬಿಡ್ತಾರ, ಇದೇ ಊರಿನವ್ರಲ್ಲಿ ಹೋಗ್ತಾರದು. ಸೊ ಮೈ ಪಾಯಿಂಟ್ ಈಸ್,
ಓಕೆ, ಒಂದು ಹಂತದವರೆಗೂ ಎಷ್ಟು, ಈಗ ನೀವು ಶಿವಮೊಗ್ಗದಲ್ಲಿ ಇರೋರ್ಗೆ ಯಾರಿಗೋ ವಿದ್ಯಾರ್ಥಿ ಭವನದ ದೋಸೆ ಬಗ್ಗೆ ಅವ್ರು ತಿಂದೆ 3-4 ವರ್ಷ ಆಗೋಗಿರುತ್ತೆ. ಏನಕ್ಕೆ ಮಾತಾಡ್ತಿದ್ದಾರೆ ಅಂದರೆ ಅದು ಸ್ಪೈರಲ್ ಆಗುತ್ತೆ. ನೆಗೆಟಿವಿಟಿ ಯಾವಾಗಲೂ ಸ್ಪೈರಲ್ ಆಗುತ್ತೆ. ಯಾವುದೋ ಒಂದು ವಿಷಯನ ನಾನು 10 ಸರ್ತಿ ಹೇಳಿದ್ರೆ 11ನೇ ಸರ್ತಿ ಅದನ್ನು ಇನ್ನೊಬ್ಬನಿಗೆ ಹೇಳಕ್ಕೆ ಶುರು ಮಾಡ್ತಾನೆ. ಅವನಿಗೆ ಗೊತ್ತೂ ಇರಲ್ಲ ಅದ್ರ ಬಗ್ಗೆ. ವಿದ್ಯಾರ್ಥಿ ಭವನ ದೋಸೆನೇ ತಿಂದಿರಲ್ಲ ಅವನು. ಚೆನ್ನಾಗಿಲ್ವಂತಲ್ಲ ಗುರು, ಮುಂಚಿನ ಥರ ಇಲ್ವಂತೆ ಅಂತ. ಅಂತೆ ನೀನು ಹೋಗಿ ಅನುಭವಿಸಿದ್ಯಾ? ನಮ್ಮ ಸಿನಿಮಾ ರಿವ್ಯೂ ಆ ಥರ ಆಗೋಗಿದೆ ಇವತ್ತು. ಆಮೇಲೆ ಇನ್ನೊಂದೇನಾಗಿದೆ ಗೊತ್ತಾ ಸರ್, ಜಸ್ಟ್ ಬಿಕಾಸ್ ಇವತ್ತು ಯೂಟ್ಯೂಬ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಇದೆ ಅನ್ನೋ ಕಾರಣಕ್ಕೆ ನನಗೂ ಒಂದು ಅವಕಾಶ ಇದೆ ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ, ನಾನು ಹೇಳಬೇಕು ಅನ್ನೋ ಕಾರಣಕ್ಕೆ ಏನೋ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ಬಿಟ್ಟು ಒಂದು ವೀಡಿಯೋ ಮಾಡ್ಬಿಟ್ಟು ನಾನು ಹಾಕೋದಿದೆಯಲ್ಲ, ಅದು ಆ ಮುಗ್ಧತೆಯನ್ನು ಕಳ್ಕೊತಾ ಇದ್ದೀವಿ ನಾವು. ಒಬ್ಬ ವೀಕ್ಷಕನಾಗಿ, ಒಬ್ಬ ಪ್ರೇಕ್ಷಕನಾಗಿ ಮುಗ್ಧತೆಯನ್ನು ಕಳ್ಕೊಂಡು ನಾನೊಬ್ಬ ವಿಮರ್ಶಕ ಅನ್ನೋ ಒಂದು ನನ್ನನ್ನು ಬೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಓಕೆ, ಪ್ರೊಫೆಷ್ನಲ್ ಆಗಿ ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಇದು ಅದು ಅವ್ರ ಹಾಬಿ ಅಥವಾ ಅವರ ಅದು ಹೊಟ್ಟೆ ತುಂಬ್ತಾ ಇದೆ. ಅದರಿಂದ ನಾನು ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಆ್ಯಂಡ್ ಅವ್ರು ಹೇಳ್ತಿರೋದು ಕೆಲವು ಸತ್ಯ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಿನಿಮಾ ಅಲ್ಲಿ ಅಥವಾ ಯಾವುದೇ ಸಿನಿಮಾಲ್ಲೂ ಪ್ರಾಬ್ಲಮ್ಮೇ ಇಲ್ವಾ? 100% ಇದೆ. ನಾವು ಆ್ಯಂಡ್ ಇದು ನಮಗೆ ಗೊತ್ತಾಗಲ್ವಾ, ಗೊತ್ತಾಗದೆ ಸುಮ್ಮನೆ ಹೊಟ್ಟೋಗ್ತೀವಾ? 100% ಇಲ್ಲ. ಬೇರೆಯವ್ರು ನಾನು ಮಾಡ್ಬೋದು, ನಾನಂತೂ ನಮ್ಮ ತಾಯಣೆಗೂ ಮಾಡಲ್ಲ ಸರ್. ಹಂಗಿದ್ದಿದ್ರೆ ನಾನು ರತ್ನನ್ ಪ್ರಪಂಚ ಮಾಡ್ತಿರ್ಲಿಲ್ಲ, ಅದಾದಮೇಲೆ ಎಕ್ಕ ಮಾಡ್ತಾ ಇರಲಿಲ್ಲ. ಸೊ ಇದರಿಂದ ಏನು ಕಲಿಕೆ ಇದೆ ಅದನ್ನು ನಾವು ಮುಂದೆ ತೊಗೊಂಡೋಗ್ತೀವಿ. ಹಂಗಂತ ಅದನ್ನ ಸ್ಪೈರಲ್ ಮಾಡೋದಿದೆ ನೋಡಿ. ಪ್ರತಿಯೊಬ್ಬ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನೀನೇನು ಹೇಳೋದು ನನಗೆ ಗೊತ್ತು, ನಾನು ಹೇಳ್ತೀನಿ ಬಾ, ನಾನು ಇದನ್ನು ಇನ್ನೂ ಹೇಳ್ತೀನಿ, ಇನ್ನೂ ತೆಗೆದುಬಿಟ್ಟು ಹೇಳ್ತೀನಿ. ಆ್ಯಂಡ್ ಅವ್ರು ಹೇಳ್ತಿರೋದ್ರಲ್ಲಿ ಒಂದು 10% ನಾನು ತೊಗೋಬಲ್ಲೆ, ಗೊತ್ತು ನನಗೂ ಕರೆಕ್ಟು ಅಂತ. ಇನ್ನು 90% ನಾನು ಅವ್ರು ಹೆಂಗೆ ನಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದಾರೋ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೋ, ನಾವು ಹಾಗೆ ಕ್ಯಾನ್ಸಲ್ ಮಾಡ್ತೀನಿ ಅದನ್ನು. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೇನು ಆ 10% ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಮುಂದಿನ ಸಿನಿಮಾ ಕೆಲಸ ಮಾಡ್ತೀನಿ. ಇಲ್ಲಿ ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಇದು, ಅದೇನು ಅಂತ ನನಗೆ ಗೊತ್ತು, ಅದೇನು ಅಂತ ಜನಕ್ಕೂ ಗೊತ್ತು. ಜನ ನೋಡ್ತಿರೋರಿಗೆ ಇದನ್ನು ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಬಟ್ ಬಂದು ಎಂಜಾಯ್ ಮಾಡ್ತಿದಾರಲ್ಲ, ಅಲ್ಟಿಮೇಟ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಬಿಟ್ಬಿಡೋಣ ಸರ್. ಒಂದು ಸಿನಿಮಾ ಗೆಲ್ತಿದೆ ಇವತ್ತು, ನಂದಾಗಲಿ ಬೇರೆಯವ್ರದ್ದಾಗಲಿ. ನಾಳೆ ಇನ್ನೊಂದು ಯಾವುದೋ ಸಿನಿಮಾ ಬರುತ್ತೆ, ಗೆಲ್ಲತ್ತೆ. ಅದನ್ನು ವಿ ಶುಡ್ ಸೆಲೆಬ್ರೇಟ್. ನಮ್ಮ ಪ್ರಾಬ್ಲಮ್ ಏನು ಅಂತ ಅಂದರೆ, ಚೆನ್ನಾಗಿಲ್ಲ ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ. ನಾನು ಹೇಳಿದ್ನಲ್ಲ, ನೆಗೆಟಿವಿಟಿನ ತುಂಬ ಈಸಿ. ಯಾರೋ ಫೋನ್ ಮಾಡ್ತಾರೆ, ಸರ್ ಏನು ಸರ್ ಹಿಂಗೆ ಅಂತೆ, ನೀವು ಹೋಗಿ ನೋಡಿದ್ದೀರಾ? ನೀವು ಹೋಗಿ ಸರ್, ನಿಮ್ಗೆ ಅನುಭವ ಆಗಲಿ. ನಾನು ಟಿಕೆಟ್ ದುಡ್ಡು ಬರಲಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಗೆ ಗೊತ್ತಿಲ್ಲದಂಗೆ ಯಾಕೆ ಮಾತಾಡ್ತಾ ಇದ್ದೀರಾ? ರಿವ್ಯೂ ಅದನ್ನ ಪ್ರೇಕ್ಷಕನಾಗಿ ನಮ್ಮ ಇನ್ನೋಸೆನ್ಸ್, ಅಗೇನ್ ಕಮಿಂಗ್ ಬ್ಯಾಕ್ ಟು ನಮ್ಮ ಸಿನಿಮಾನೇ, ನಮ್ಮ ಒಂದು ಮುಗ್ಧತೆಯನ್ನು ಪ್ರೇಕ್ಷಕನಾಗಿ ಒಂದು ಇತ್ತು ಗೊತ್ತಾ. ಚೆನ್ನಾಗಿದೆ ಗುರು, ಚೆನ್ನಾಗಿಲ್ಲ ಗುರು, 2.5 ಗಂಟೆ ನನಗೆ ಪಕ್ಕಾ ಪೈಸಾ ವಸೂಲಾಯಿತು, ಮಜಾ ಮಾಡ್ಕೊಂಡು ಆಚೆ ಬಂದೆ. ಇಷ್ಟೇ ಪ್ರೇಕ್ಷಕ ಮಾಡೋದು. ಆ್ಯಂಡ್ ಈ ಫಿಲಮಿಗೆ ಬರ್ತಿರೋ ಪ್ರೇಕ್ಷಕರು ಅವರೇ. ಹೌದು, ಮಜಾ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದ್ವಿ ಸರ್. ತುಂಬ ನನಗೆ ನೆನಪಾಗಿದ್ದೇನು ಗೊತ್ತಾ, ನಾವು ನಮ್ಮ ತಾಯಿ ಜೊತೆ, ನಮ್ಮ ತಂದೆ ಎಲ್ಲ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಕರ್ಕೊಂಡು ಹೋಗೋರು ನಮ್ಮನ್ನು ಸಿನಿಮಾಗೆ. ಕುಣಿತಾ ಇದ್ವಿ, ಅಣ್ಣವ್ರದ್ದು ಜನರಿಂದ ನಾನು ಮೇಲೆ ಬಂದೇನು ಶಬ್ದವೇದಿಯಲ್ಲಿ ಬಂದ ತಕ್ಷಣ ಡ್ಯಾನ್ಸ್ ಮಾಡಿದ್ದೀನಿ ನಾನು ಥಿಯೇಟ್ರಲ್ಲಿ. ಅದನ್ನು ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ಎಲ್ಲೋ ಪಾಪ್ಕಾರ್ನ್ ತಿಂತಿದ್ವಿ, ಎಲ್ಲೋ ಒಂದು ದೋಸೆ ಇಡ್ಲಿ ತಿನ್ಕೊಂಡು ಮನೆಗೆ ಬರ್ತಾ ಇದ್ವಲ್ಲ, ಅದು ಈ ಸಿನಿಮಾಗೆ ಮಾಡ್ತಾ ಇದ್ದಾರೆ. ಹೌದು. ಸೊ ಅದು ನನಗೆ ಖುಷಿ ಕೊಡ್ತಾ ಇದೆ. ಅಷ್ಟೇ ಪ್ರೇಕ್ಷಕ. ಇನ್ನೆಲ್ಲರೂ ವಿಮರ್ಶಕರಲ್ಲಿ ಪ್ರೇಕ್ಷಕ ಸತ್ತೋಗಿದ್ದಾನೆ. ಅದು ನನ್ನಲ್ಲೂ ಕೂಡ. ನಾನು ಬೇರೆ ಸಿನಿಮಾಗಳನ್ನ ನೋಡಿ ವಿಮರ್ಶೆ ಮಾಡ್ತೀನಿ ಹೊರತು ಪ್ರೇಕ್ಷಕನಾಗಿರಲ್ಲ. ನಾನು ಪ್ರೇಕ್ಷಕನಾಗಿ ಯಾವ್ಯಾವ ಸಿನಿಮಾ ನೋಡ್ತೀನೋ ತುಂಬ ಇಷ್ಟಪಟ್ಟಿದ್ದೀನಿ. ಆ ಸಿನಿಮಾ 1000 ಜನ 1000 ಮಾತಾಡಿರಲಿ, ನನಗೆ ಏನೇನೋ ಇಷ್ಟ ಆಗ್ಬಿಟ್ಟಿರತ್ತೆ ಆ ಸಿನಿಮಾಲಿ. ಮುಗ್ಧವಾಗಿ ನೋಡಿರ್ತೀನಿ ನಾನು ಆ ಸಿನಿಮಾನ. ಇದೇ ನಮ್ಮವರು ಬೇರೆ ಭಾಷೆ ಸಿನಿಮಾಗಳನ್ನ ಪ್ರೇಕ್ಷಕರಾಗಿ ನೋಡ್ತಾರೆ, ಮುಗ್ಧರಾಗಿ ನೋಡ್ತಾರೆ. ದ ಮೊಮೆಂಟ್ ನಮ್ಮ ಸಿನಿಮಾ ಅಂತ ಬರ್ತಿದ್ದಂಗೆ ಎಲ್ಲರೂ ಕತ್ತಿ ಪೆನ್ನು ಪೇಪರ್ ಹಿಡ್ಕೊಂಡೆ ಕೂತ್ಕೊಂಡು ಹೋಗ್ಬಿಡ್ತಾರೆ. ನಾನು ಬರೈತೀನಿ ನೋಡಿವಾಗ ಅವ್ನ ಅಜ್ಜಿ ಅವ್ನು ನನ್ನನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಬುದ್ಧಿವಂತಿಕೆ ಅಂತ. ಇಫ್ ಯು ಥಿಂಕ್ ಐ ಆಮ್ ಇನ್ಸಲ್ಟಿಂಗ್ ಯುವರ್ ಇಂಟೆಲಿಜೆನ್ಸ್, ಯು ಆರ್ ಇನ್ಸಲ್ಟಿಂಗ್ ಲ್ಯಾಕ್ಸ್ ಆಫ್ ಪೀಪಲ್ಸ್ ಇಂಟೆಲಿಜೆನ್ಸ್. ಯಾಕೆಂದರೆ ಅವರೆಲ್ಲರೂ ಈ ಸಿನಿಮಾ ದುಡ್ಡು ಕೊಟ್ಬಿಟ್ಟು ನೋಡ್ತಾ ಇದ್ದಾರೆ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್. ಜನ ಅಲ್ಟಿಮೇಟ್, ಅವರೇ ರಿವ್ಯೂವರ್ಸು. ಆ್ಯಂಡ್ ರಿವ್ಯೂ ಅಲ್ವೇ ಅಲ್ಲ ಸರ್, ಎಲ್ಲವೂ ಒಪಿನಿಯನ್ನು. ಕಲೆಕ್ಟಿವ್ ಒಪಿನಿಯನ್ಸ್ ಆರ್ ರಿವ್ಯೂಸ್. ನೀವು 60%ಗಿಂತ ಜಾಸ್ತಿ ನನ್ನ ಸಿನಿಮಾ ಇವತ್ತು ಇಷ್ಟಪಡ್ತೀರಾ, ಅದೇ ರಿವ್ಯೂ. ಅದನ್ನು ನೋಡ್ಕೊಂಡು ಸಿನಿಮಾ ನೋಡಿ ಅಷ್ಟೇ.